ಸಿಕ್ಕಿದೆ ಚಾನ್ಸು ಅಂತ ಯಾರನ್ನ ತಪ್ಕೊಳ್ಳೋದು, ಬಳೆಗೆ ಮುಚ್ಕೊಡೋದು, ಕಾಫಿ ತಂದ್ಕೊಡೋದು, ಲಾಲಿ ಆಡಿ ಮಲಗ್ಸೋದು ಎಲ್ಲಾನು ಮಾಡಿದ್ರಲ್ಲ. ಇವಾಗ ಯಾವ ಮಕ ಮಾಡಿಕೊಂಡು ನನ್ನ ಹುಡ್ಗೇನ್ ಬರ್ತೀರಾ? ಹೋಗಿ ಸುಮ್ಕೆ. ಇದಕ್ಕೆ ಇಂಗ್ಲಿಷ್ಗಿಂತ ನಮ್ಮ ಕನ್ನಡ ಪದನೇ ಸೂಪರ್. ಏನು? ಹೊಟ್ಟೆ ಕಿಚ್ಚು. ನನ್ಗೇನು ಹೊಟ್ಟೆ ಕಿಚ್ಚಿಲ್ಲ. ನಾವು ನೋಡಿದ್ವಲ್ಲ ಕಮಲ ಹೋಗಿ ಕೆಂಡ ಆಗೋಗಿದ್ದನ್ನ. ಏನಿಲ್ಲ. ಅಲ್ಲಿ ನೋಡಿ ಈಗಲೂ ಕೆನೆ ಕೆಂಪಾಗೋಗಿದೆ. ಸುಡ್ತಿದೆ. ಹೌದು, ಕೋಪನೆಯ. ಹೊಟ್ಟೆ ಉರಿದ ಇರೋದಕ್ಕೆ ನಾನೇನ್ ಸ್ಯಾನೆ ಸಹನೆ ಇರೋಳಲ್ಲ ಸರ್. ಹಳ್ಳಿ ಹುಡುಗಿ ಸರ್. ಒಳ್ಳೇದಾದ್ರೂ ಕೆಟ್ಟದಾದ್ರೂ ಎಮೋಷನ್ ಸುರ್ರ ಅಂತ ನೆತ್ತಿಗಿರ್ತೈತೆ. ಏನು ಎಮೋಷನ್ ಸುರ್ರ ಅಂತ ನೆತ್ತಿಗಿರುತ್ತಾ? ಸರ್, ಬೇಕು ಅಂತ ನಂಗೆ ಇನ್ನ ಕೋಪ ಬರಿಸ್ತಾ ಇದ್ದೀರಾ? CUT ಕಟ್ಟು PUT ಪುಟ್ಟು ಅಂತ ಒಂದೊಂದಕ್ಕೆ ಒಂದೊಂದನ್ನು ಹೇಳ್ಕೊಡೋ ಇಂಗ್ಲಿಷ್ ಟೀಚರ್ ಅಲ್ವರಾ ನೀವು? ನಿಮ್ಮನ್ನ ನಂಬಿದ್ರೆ ಇಟಯ್ಯ. ಅಯ್ಯೋ 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 ಅಯ್ಯೋ, ಏನ್ ಕಮಲಿ ಅವ್ರೆ ಇಟೇ ಪುಟ್ಟು ಬಾಯಲ್ಲಿ ಇಷ್ಟು ದೊಡ್ಡ ಮಾತಾಡಿದ್ರಲ್ಲ. ಬಂದಿದ್ ಕ್ಯಾಮೆ ಆಯ್ತಲ್ಲ ಸರ್, ಕಳ್ಸ್ಕೊಳ್ಳಿ. ಇದೇನ ಸಂಸ್ಕೃತಿ, ಇದೇನ ಸಭ್ಯತೆ. ಸರ್, ಇದಕ್ಕೆ ಕನ್ನಡದಾಗೂ ಇಂಗ್ಲಿಷ್ನಾಗೂ ಒಂದೇ ಪದ. ಹೌದಾ? ಏನು? ಡವ್. ಬೇಬಿ, 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 ಇದೇನ್ ಕುಟ್ಟಾಣಿ? ಏನ್ ಮಾಡ್ತಿದ್ಯಾ ನೀನು? ಬೇಬಿ, ಮುಖ ಮಕ್ಕಳ ಪಸಿ ಆಗಿದೆ. ಬೇಬಿ, ಸಾರಿ ಬೇಬಿ, ಐ ಆಮ್ ಸೋ ಸಾರಿ. ನಾನೇ ತುಂಬ ಅವಸರ ಮಾಡ್ಬಿಟ್ನೋ ಏನೋ. ನೋಡು, ನೀನು ನನ್ನನ್ನು ಬೇಕಾದ್ರೆ ಬೈಬೇಕು ಅನ್ಸಿದ್ರೆ ಬೈ, ಆದರೆ ನೀನು ಈ ಥರ ಇರಬೇಡ್ವೆ, ನನ್ನಿಂದ ನೋಡೋಕ್ಕಾಗಲ್ಲ. ಬೈದ್ರೆ ಎಲ್ಲ ಸರಿ ಹೋಗುತ್ತಾ? ಯಾರನ್ನ ಬೈಲಿ? ನಿಮ್ಮನ್ನ? ಈ ಮನೆಯವ್ರನ್ನ? ಕೆಸ್ರಿನ್ ಕಾಮಲಿನ? ಅಥವಾ ನನ್ನನ್ನ ನಾನೇ ಬೈಕೊಳ್ಳ? ಅಮ್ಮಮ್ಮ,
ಚಾಕು ಇಟ್ಟು ಒಬ್ಬೊಬ್ರೆ ಅದಂದಂಗ ಆಗ್ತಿದೆ ಅಮ್ಮಮ್ಮ. ಪ್ರಾಣ ಇದೆ, ಸತ್ತಿಲ್ಲ. ಆದ್ರೆ ಇದ್ದು ಯಾವ ಪ್ರಯೋಜನನೂ ಇಲ್ಲ. ಹಾಗ್ ಫೀಲ್ ಆಗ್ತಿದೆ ನನಗೆ. ನನ್ನ ಮುಖ ನೋಡೋಕೆ ಇಷ್ಟ ಆಗ್ತಿಲ್ಲ. ಬರೀ ನೋವಲ್ಲ ಅಮ್ಮಮ್ಮ, ಅವಮಾನ. ಈ ಅವಮಾನಕ್ಕೆ ಸರಿಯಾದ ಸೇಡು ತೀರ್ಸ್ಕೊಂಡಿಲ್ಲ ಅಂದ್ರೆ ನಾನು ಅನಿಕನೇ ಅಲ್ಲ. ನಮ್ಮ ಹುಡುಗಿ ಈಟೋನ್ ಟೆನ್ಷನ್ ಆಗಿರೋದನ್ನ ನಾವು ಯಾವತ್ತೂ ನೋಡೇ ಇರಲಿಲ್ಲ. ಆದರೂ ಒಂಥರ ಸೆಂದಾಗೈತೆ. ಇದಕ್ಕೆ ಡಬಲ್ ಡವ್ ಅಂತ ಕರೀತಾರೆ ಸರ್. ನಡೀರಿ ಸರ್, ಒಯ್ತಾ ಇರಿ. ಕಿಲ ಕಿಲ, ನಾನೆಲ್ಲೂ ಹೋಗಕ್ಕಿಲ್ಲ. ನಿಮ್ಮನ್ನ ನೋಡ್ಕೊಂಡು ಹಾಗೇ ಇದ್ಬಿಡ್ತೀನಿ. ಹೌದಾ? ಇದನ್ನ ಅಜ್ಜಿ ತವ ಹೇಳಿ 4 ಬಾರಿಸ್ತಾರೆ. ಏನು ನಿಮ್ಗೊಂದು ವಿಷಯ ಗೊತ್ತಾ? ನನ್ನ ಇಲ್ಲಿ ಇರೋದು ಕೇಳಿದ್ದೆ ಅಜ್ಜಿ. ಏನು ಏನೇನು? ಹಾಂ, ಶಾಕ್ ಆಗಬೇಡಿ. ಆಗಲೇ ಎಲ್ಲರ ಮುಂದೆ ಹೇಳಿದ್ರಲ್ಲ, ಅದನ್ನ ಇನ್ನೊಂದ್ಸರಿ ಹೇಳ್ತೀರಾ? ಏನದು? ಅದೇ ಅದು ಅದು ಅಂದ್ರೆ ರಿಷಿ ಸರು ನನ್ನವರು ಅಂತೆಲ್ಲ ಹೇಳಿದ್ರಲ್ಲ, ಅದು ನೀನು ಏನೇನೋ ಮಾತಾಡ್ತಿದ್ಯಲ್ಲ ಬೇಬಿ, ನನಗೆ ತುಂಬ ಭಯ ಆಗ್ತಿದೆ. ಇದೇನಿದು? ಏನಿದು ಅಮ್ಮಮ್ಮ? ನೆಲ ಹಾ, ಎಲ್ಲ ಕಳ್ಕೊಂಡ್ವಿ. ಇನ್ನು ಕೆಳಗೋಗಕ್ಕಾಗಲ್ಲ. ಇನ್ಯಾಕ್ ಭಯ? ಇವತ್ತು ಎಲ್ರು ಸೇರಿ ನನಗೆ ನನ್ನ ಪ್ರೀತಿಗೆ ಮಸಿ ಬಲ್ದ್ಬಿಟ್ರು. ನನ್ನನ್ನ ಎಲ್ರೂ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಚಪ್ಪಾಲೆ ಹೊಡೆದು ಹಳ್ಳಿ ಕೆಸದ್ರಲ್ಲ ಅಮ್ಮಮ್ಮ. ಊರು ಅಲ್ಲಿ ಮುರಿತೀನಿ, ನೋಡ್ತಾ ಇರಿ. ಬೇಬಿ ಬೇಬಿ, ಏನ್ ಮಾಡ್ಬೇಕು ಅಂತಿದ್ಯಾ ನೀನು ಹೇಳೆ. ಪ್ಲೀಸ್ 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 ಸರ್, ಅವಾಗೇನೋ ಹೇಳ್ಬಿಟ್ಟೆ, ಆದ್ರೆ ಈಗ ಅಂದ್ರೆ ಆಗ್ಲೇ ಹೇಳಿದ್ ನಿಜ ಅಲ್ವಾ? ಅಯ್ಯೋ ಘಟನೆಯ ಆದ್ರೆ
ಸಾಗಿದೆ ಸಾಗಿದೆ ನಿನ್ನ ಹೃದಯ. ಮೈ ಮುದ್ದು ಮೇಷ್ಟ್ರು ಇಸ್ ಆಲ್ವೇಸ್ ನನ್ನವರು. ಬೇಡ ಬೇಬಿ ಪ್ಲೀಸ್ ಕಣೆ. ನೋಡೋ ಇಂಥ ಸಮಯದಲ್ಲಿ ತಲೆ ಹೇಗಂದ್ರೆ ಹಾಗೆ ಓಡುತ್ತೆ. ಬೇಡ ಕಣೆ, ನೀನು ಸ್ವಲ್ಪ ಸಮಾಧಾನವಾಗಿರು. ನೀನೇನಾದ್ರೂ ಹೆಚ್ಚು ಕಮ್ಮಿ ಆಗೋಗ್ಬಿಟ್ರೆ ದೇವರನ್ನ ನನ್ನ ಕೈಲಿ ತಡ್ಕೊಳಕ್ಕೆ ಆಗಲ್ಲ. ಬೇಬಿ ಅವಳ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ನನಗೆ ಗೊತ್ತಿಲ್ಲ ಅಮ್ಮಮ್ಮ. ಆದ್ರೆ ಇನ್ಮೇಲೆ ಅವಳಿಗೆ ಹೊಸದಾಗಿ ನಾನ್ ಬರಿತೀನಮ್ಮಮ್ಮ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ಟ ಹಾಗೆ ಅವಳ ಜೀವನದಲ್ಲಿ ಏನಾಗಬೇಕು, ಏನ್ ಆಗ್ಬಾರ್ದು ಅದನ್ನೆಲ್ಲ ನಾನು ಬರ್ದು ಕೊಡ್ತೀನಿ. ಅದ್ರ ಜೊತೆಗೆ ನನ್ನ ಮತ್ತೆ ರಿಷಿ ಲವ್ ಸ್ಟೋರಿನೂ ಹೊಸದಾಗಿ ಬರಿತೀನಿ. ರಿಷಿ ಯಾವತ್ತಿದ್ರು ನನ್ನವನು. ಕೈಯಿಂದ ಬಿಡಿಸ್ಕೊಂಡು ಹೋಗೋ ಬೇಲಿನ ಕೈ ಹಿಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಬೇಬಿ. ಈ ಹಠ ಇಲ್ಲ. ಈ ಹಠದಿಂದ ನನ್ನ ಕೈ ಇನ್ನಷ್ಟು ಕಟ್ಟಾಗೋಗುತ್ತೆ ಅಂತೀರಾ? ರಿಷಿ ಬೇಲಿ ಆದ್ರೆ ನಾನು ಬಳಿ ಅಮ್ಮಮ್ಮ. ಬಿಡ್ಸೋಕ್ ಬಂದವರು ಕೈ ಕುಯ್ಕೋತಾರೆ. ನಾನು ಅವನಿಂದ ದೂರ ಆಗಲ್ಲ ಅಮ್ಮಮ್ಮ. ಅವನು ನನ್ನಿಂದ ಸದ್ಯಕ್ಕೆ ದೂರ ಮಾಡಿರೋ ಕಮಲಿನ ನಾನು ಬಿಡಲ್ಲ. ಎಲ್ಲ ಓಕೆ, ಆದರೆ ಕೈಯಾಗ ಅಡ್ಡ ಇಟ್ಬಿಟ್ರಿ. ಹೋಗಿ ಸರ್. ಪಾ ನಮ್ಮವ್ರು ನಾಚ್ಕೊಂಡ್ರೆ ಸಕ್ಕದಾಗ ಕಾಣಿಸ್ತಾರೆ. ನೀವು ಒಂದೇ ಒಂದು ಕೊಡ್ತೀರಾ? ಆದರೆ ಕೈ ಅಡ್ಡ ಬರಬಾರ್ದು ಅಷ್ಟೇ. ಅತಿ ಆಸೆ ಒಳ್ಳೇದಲ್ಲ ಸರ್. ನನ್ ಕಣ್ ಮುಚ್ಚಿದ್ರು ಅವಳೇ ಕಾಣ್ತಿದ್ದಾಳಮ್ಮಮ್ಮ. ನೋ, ನಾನು ಮಲ್ಗಲ್ಲ ಅಮ್ಮಮ್ಮ. ಇನ್ನು ನಾನು ಮಲ್ಗಲ್ಲ. ಇವತ್ತಿಂದ ನಾನು ನಿದ್ದೆ ಮಾಡಲ್ಲ. ಡೋಂಟ್ ಕ್ವೆಶ್ಚನ್ ಆರ್ ಅಡ್ವೈಸ್ ಮಿ ಅಮ್ಮಮ್ಮ. ದಿಸ್ ಇಸ್ ಮೈ ವರ್ಡ್.
ನಾನು ನಿದ್ದೆ ಮಾಡಬೇಕು ಅಂದರೆ ಅವಳ ಕಣ್ಣು ಮುಚ್ಚಲೇಬೇಕು. ಶಾಶ್ವತವಾಗಿ. ದೇವಿ, ಚಿಲ್ಲಡು, ನೀನು ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ಮೇಕಪ್ ಖರ್ಚು ಮಾಡಿರೋ ದುಡ್ಡಲ್ಲಿ ಆ ದರಿದ್ರದವಳು ಜೀವನ ಪೂರ್ತಿ ಬದುಕ್ತಾಳೆ ಬೇಬಿ. ನಿನಗೆ ಯಾವ ರೀತಿಯಲ್ಲಿ ಅವಳು ಈಕ್ವಲ್ ಅಲ್ಲ. 2 ಜಡೆ ಹಾಕೊಂಡು ಏನು ಗೊತ್ತಿಲ್ದಿರೋಳಾಗೆ ಎಲ್ಲರನ್ನು ಬುಟ್ಟಿಗೆ ಹಾಕೋತಿದ್ದಾಳೆ ಅಷ್ಟೇ. ಆದ್ರೂ ಬೇಬಿ, ನಾನು ನಿನಗೆ ಎಷ್ಟೇ ಸಮಾಧಾನ ಹೇಳಿದ್ರು ನಾನೇ ದುಡುಕ್ಬಿಟ್ನೇನೋ. ತಪ್ಪೆಲ್ಲ ನಂದೇ. ನೀವು ದುಡ್ಕಿದ್ದು ಅವ್ರಿಗೊಂದು ನೆಪ ಅಷ್ಟೇ ಅಮ್ಮಮ್ಮ. ನಿಜ ಏನು ಅಂತ ಗೊತ್ತಿದ್ರು ಅವ್ರು ನಮ್ಮ ಜೊತೆ ಆಟ ಆಡಿದ್ದಾರೆ. ಅವಳು 2 ಜಡೆ ಹಳ್ಳಿ ಭಾಷೆನ ನೋಡಿ ನಾವೆಲ್ಲರೂ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ವಿ. ವಿ ಕುಡ್ ಹ್ಯಾವ್ ಬಿನ್ ಮಚ್ ಮೋರ್ ಕಾಷಸ್. ಡೋಂಟ್ ವರಿ ಅಮ್ಮಮ್ಮ, ಅವಳ ಹೆಸರು ಮುಂದೆ ಜನನ ಮರಣ ಡೇಟ್ ಕಿತ್ತಿರೋ ದಿನ ತುಂಬ ದೂರ ಇಲ್ಲ. ಕಮಲಿ born dead. ಕಮಲಿ, ಬಾಮ್ಮ ಇಲ್ಲಿ. ಅಜ್ಜಿ, ಇನ್ನ ಮನೆ ಕಂಡಿಲ್ವಾ? ಇಲ್ಲೇ ಕುಂತ್ಕೊಂಡಿದ್ದೀರಾ? ಈಗ ತಾನೇ ಮಾತ್ರೆ ತಗೊಂಡೆ, ಸ್ವಲ್ಪ ಹೊತ್ತಾಗ್ಲಿ ಅಂತ. ಕಮಲಿ, ನೀನೇನಾದ್ರೂ ಅನಿಕನ ಮಾತಾಡ್ಸಕ್ ಹೋಗಿದ್ಯಾ? ನಿನ್ನ ಪರಿಸ್ಥಿತಿಲಿ ಬೇರೆ ಯಾರೇ ಇದ್ದಿದ್ರು ಮನೆ ಕಾಲಿಟ್ಟ ದಿನಾನೇ ಅನಿಕಾನ ಮನೆಯಿಂದ ಆಚೆ ಹಾಕ್ತಾ ಇದ್ರು. ನಿಜ. ಆದರೆ ಇಷ್ಟೆಲ್ಲ ನೀನು ಅವಳನ್ನ ತಡ್ಕೊಂಡಿರ್ಬೇಕಾದಂಥ ಅಗತ್ಯ ಇಲ್ಲ. ಆದರೂ ಅದು ನಿನ್ನ ಒಳ್ಳೆ ಗುಣ. ಅದು ಅವ್ರಿಗೆ ಅರ್ಥ ಆಗ್ತಿಲ್ಲ, ಆಗೋದು ಇಲ್ವೇನೋ. ಹಂಗನ್ಬೇಡಿ ಅಜ್ಜಿ, ಅನಿಕಾ ದಿಟ್ಟವಾಗ್ಲೂ ಬದಲಾಯ್ತಾಳೆ. ಆ ನಂಬಿಕೆ ನನಗೈತೆ. ನನಗೂ ಆ ನಂಬಿಕೆ ಇದೆ, ಆದರೆ ಅವಳ ಮೇಲಲ್ಲ, ನಿನ್ನ ಮೇಲೆ. ಅದೆಲ್ಲ ಸರಿ ಬೇಬಿ, ಆದ್ರೆ ನೀನು ಹೀಗೆ ನಿದ್ದೆ ಮಾಡದೆ ಊಟ ಮಾಡದೆ ಇದ್ರೆ ಆರೋಗ್ಯ ಹಾಳಾಗೋಗುತ್ತೆ ಕಣೆ. ನಡಿ ಮಲ್ಕೊ, ನಡಿ. ಅವಳನ್ನ ಸಾಯಿಸ್ದೆ ನಾನು ಮಲ್ಕೊಂಡ್ರೆ ನಾನು ಹೆಣ ಆದಂಗೆ. ಅದನ್ನ ನೋಡ್ಬೇಕಾ ನೀವು? ನೋಡ್ಬೇಕಮ್ಮಮ್ಮ? ಹೇಳಿ. ಆರೋಗ್ಯ ಹಾಳಾದ್ರೆ ಪರವಾಗಿಲ್ಲ, ನಾನು ಅನ್ಕೊಂಡಿದ್ದು ಆಗ್ಬೇಕಷ್ಟೇ. ನಾನು ಆ ಕಮಲಿ ಸಾವನ್ನ ನೋಡ್ಬೇಕು ಅಮ್ಮಮ್ಮ. ನನ್ನನ್ನ ಈ ಸ್ಥಿತಿಗೆ ತಂದವಳ ಸಾವನ್ನ ನಾನು ನೋಡ್ಬೇಕು. ನೀವು ಹೋಗಿ ಮಲ್ಕೊಳ್ಳಿ ಅಮ್ಮಮ್ಮ.